ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಇವತ್ತು ಪಪ್ಪಾಯ ಹಲ್ವಾನ ಹೇಗೆ ಮಾಡೋದು ಅಂತ ನೋಡೋಣ. ಸ್ವೀಟ್ ಇಷ್ಟಪಡೋರಿಗೆ ಹಾಗೆ ಪಪ್ಪಾಯನ ತುಂಬ ಇಷ್ಟಪಡೋರಿಗೆ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ. ಬನ್ನಿ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಈ ರೆಸಿಪಿ ಮಾಡೋಕ್ಕೋಸ್ಕರ ನಾನಿಲ್ಲಿ ಒಂದು ಪಪ್ಪಾಯ ತೊಗೊಂಡಿದ್ದೀನಿ, ಹಾಗೆ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ, ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ, ಹಾಗೆ ಸ್ವಲ್ಪ ಬಾದಾಮಿನ ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಸ್ಪೂನಲ್ಲಿ 3 ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ, ಹಾಗೆ 2 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ, ಹಾಗೆ 5 ಟೇಬಲ್ ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಈ ಪಪ್ಪಾಯ ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಈ ಪಪ್ಪಾಯನ ಕಟ್ ಮಾಡಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಅಂದರೆ ಅದರೊಳಗಿರೋ ಬೀಜ ಎಲ್ಲ ತೆಗೆದು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ನಾವು ನೀಟಾಗಿ ಇದನ್ನ ತುರ್ಕೋಬೇಕು. ನೋಡಿ, ಪಪ್ಪಾಯನ ತುರ್ಕೊಂಡ್ಮೇಲೆ ನನಗೆ ಇಷ್ಟು ಕ್ವಾಂಟಿಟಿ ಸಿಕ್ಕಿದೆ. ಅಂದರೆ ಅದು ಹಣ್ಣಾಗಿತ್ತು ಚೆನ್ನಾಗಿ ಪಪ್ಪಾಯ, ಹಾಗಾಗಿ ಅದನ್ನ ತುರಿವಾಗ ಸ್ವಲ್ಪ ಗಟ್ಟಿ ಗಟ್ಟಿ ಪೀಸಸ್ ಬರುತ್ತಲ್ಲ, ಆ ಪೀಸಸ್ನೆಲ್ಲ ತೆಗೆದು ನಾನಿಲ್ಲಿ ಬರೀ ತುರಿದಿರೋ ಅಂತಹ ಪಪ್ಪಾಯ ಮಾತ್ರ ಇಟ್ಕೊಂಡಿದ್ದೀನಿ. ಬನ್ನಿ ಈಗ ಇದು ಮಾಡೋದು ನೋಡೋಣ. ಈಗ ನೋಡಿ, ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಸ್ಟವ್ ಆನ್ ಮಾಡಿ ಪ್ಯಾನ್ ಬಿಸಿ ಮಾಡೋಕ್ಕೆ ಬಿಡ್ತೀನಿ. ಸ್ವಲ್ಪ ಹೊತ್ತು ಪ್ಯಾನ್ ಬಿಸಿ ಆಗಲಿ. ಪ್ಯಾನ್ ಬಿಸಿ ಆಗಿದ್ದ ಕೂಡಲೇ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೀನಿ. ಅಂದರೆ ಡ್ರೈ ಫ್ರೂಟ್ಸ್ ಕರಿಯೋಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ತುಪ್ಪ ಸ್ವಲ್ಪ ಬಿಸಿ ಆಗಿದ್ದ ಕೂಡಲೇ ನಾನು ಡ್ರೈ ಫ್ರೂಟ್ಸ್ ತಗೊಂಡಿದ್ದಲ್ಲ ಅದನ್ನೆಲ್ಲ ಹಾಕ್ಕೊಂಡು ಹೀಗೆ ಹುರ್ಕೊಳ್ಳೋಣ. ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಹಾಗೆ ಪಪ್ಪಾಯ ಅನ್ನೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಎಸ್ಪೆಷಲಿ ಶುಗರ್ ಇರೋರಿಗಂತೂ ತುಂಬಾ ಒಳ್ಳೆಯದು ಅನ್ಬೋದು. ಈಗ ಅದೇ ಪ್ಯಾನಿಗೆ ನಾನು ತುರಿದಿಟ್ಕೊಂಡಿದ್ನೆಲ್ಲ ಪಪ್ಪಾಯ ಅಷ್ಟನ್ನು ಹಾಕ್ಕೊಳ್ತೀನಿ. ಪೂರ್ತಿ ನೀರು ಡ್ರೈ ಆಗಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಗಟ್ಟಿ ಆಗಬೇಕು, ನೀರೆಲ್ಲ ಹಿಂಗಿ. ಪಪ್ಪಾಯನ ಖಾಲಿ ಹೊಟ್ಟೆಗೆ ತಿಂದರೆ ತುಂಬಾ ಒಳ್ಳೆಯದು ಅಂತಾರೆ ಆರೋಗ್ಯಕ್ಕೆ. ಆ್ಯಕ್ಚುಲಿ ತಿಂಡಿಗಿಂತ ಮುಂಚೆ ಪಪ್ಪಾಯನ ಯಾರಾದರೂ ಕೂಡ ತಿಂದರೆ ತುಂಬಾ ಒಳ್ಳೆಯದು, ಎಸ್ಪೆಷಲಿ ಶುಗರ್ ಇರೋರಿಗೆ ತುಂಬಾ ಒಳ್ಳೆಯದು ಅನ್ಬೋದು. ಹಾಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದವ್ರಿಗೂ ಕೂಡ ಈ ಪಪ್ಪಾಯನ ಬ್ರೇಕ್ಫಾಸ್ಟ್ಗಿಂತ ಮುಂಚೆನೇ ತಿಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ನೀವು ಒಂದ್ಸಲ ಟ್ರೈ ಮಾಡಿ ಹೀಗೆ. ನೋಡಿ, ಈ ಟೈಮಲ್ಲಿ ನಾನು ಸಕ್ಕರೆನ ಆ್ಯಡ್ ಮಾಡ್ಕೊಳ್ತೀನಿ. ನೀವು ಸಕ್ಕರೆ ಇಷ್ಟಪಡ್ತೀರಾ ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಇಷ್ಟೇ ಸಾಕಾಗುತ್ತೆ. ಹಲ್ವಾ ಯಾವಾಗಲೂ ಸ್ವಲ್ಪ ಸಿಹಿ ಜಾಸ್ತಿ ಇದ್ರೂ ಚೆನ್ನಾಗಿರುತ್ತಲ್ಲ. ನೋಡಿ, ಹೇಳಿದ್ನಲ್ಲ, ಮತ್ತೆ ಇದು ಲಿಕ್ವಿಡ್ ಫಾರ್ಮ್ಗೆ ಬಂತು. ಹಾಗಾಗಿ ಫಸ್ಟ್ ನಾವು ಪಪ್ಪಾಯದಲ್ಲಿರೋ ನೀರು ಡ್ರೈ ಮಾಡಿದ್ರೆ ಇದು ಬೇಗ ಕೂಡ ಡ್ರೈ ಆಗೋಗುತ್ತೆ. ಹಾಗೆ ಸ್ವಲ್ಪ ಹಲ್ವಾದ ಅದ ತುಂಬಾ ಚೆನ್ನಾಗಿ ಬರುತ್ತೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಈಗ ಸಕ್ಕರೆ ಹಾಕಿದ್ದಲ್ಲ, ಅದು ಪೂರ್ತಿ ಡ್ರೈ ಆಗಬೇಕು ಅಂತ ಹೇಳಿದ್ರೆ ಪಪ್ಪಾಯ ಜೊತೆ ಸಕ್ಕರೆ ಪೂರ್ತಿ ಮಿಕ್ಸ್ ಆಗಿ ಅದು ಸ್ವಲ್ಪ ಗಟ್ಟಿ ಆಗಬೇಕು. ಇನ್ನೊಂದು ಸ್ವಲ್ಪ ಅಲ್ಲಿವರೆಗೂ ಹೀಗೆ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಹಾಗೆ ನಾನು 2 ಟೇಬಲ್ ಸ್ಪೂನಷ್ಟು ಹಾಲಿನ ಪೌಡರ್ ಬಳಸ್ತಿದ್ನಲ್ಲ, ಅದನ್ನ ಈಗ ಹಾಕೊಳ್ಳೋಣ. ಹಾಲಿನ ಪೌಡರ್ ಹಾಕೋದ್ರಿಂದ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅನ್ಬೋದು. ನಾವು ಡೈರೆಕ್ಟು ಹಲ್ವಾಗೇ ಹಾಲಿನ ಪೌಡ್ರ್ ಹಾಕಿರೋದ್ರಿಂದ ಅದು ನಿಮಗೆ ಅಲ್ಲಲ್ಲಿ ಗಂಟು ಕಾಣ್ತಿದೆ. ಬೇಕಾದರೆ ನೀವು ಬಿಸಿನೀರಿಗೆ ಹಾಲಿನ ಪೌಡ್ರನ್ನ ಕಲಸಿ ಕೂಡ ಹಾಕ್ಬೋದು. ಬಟ್ ಅಲ್ವಾ ಮತ್ತೆ ಲಿಕ್ವಿಡ್ ಫಾರ್ಮ್ಗೆ ಬರುತ್ತೆ, ಮತ್ತೆ ಅದನ್ನ ತುಂಬ ಹೊತ್ತು ಕಾಯಿಸ್ಕೋಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಈಗ ನೋಡಿ, ಚಿಕ್ಕ ಚಿಕ್ಕ ಗಂಟಾಗಿರೋದನ್ನ ನಾವು ಹೀಗೆ ಸ್ಪ್ಯಾಚುಲದಲ್ಲಿ ಬಿಡಿಸ್ಕೋಬೋದು. ಒಂದು ಕೂಡ ಗಂಟಿಲ್ದಂಗೆ ನೀಟಾಗಿ ಇದನ್ನ ಬಿಡಿಸ್ಕೊಳ್ಳಿ. ಹುರಿದಿಟ್ಕೊಂಡಿದ್ವಲ್ಲ ಎಲ್ಲ ಡ್ರೈ ಫ್ರೂಟ್ಸ್ನೂ ಹಾಕಿ, ಹಾಗೆ ತುಪ್ಪ ಇಷ್ಟಪಡ್ತೀರಾ ಅಂತೇಳಿದ್ರೆ ಈಗ ಬೇಕಾದರೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ರುಚಿಯಾದಂತಹ ಸೂಪರ್ ಆದಂತಹ ಪಪ್ಪಾಯ ಹಲ್ವಾ ರೆಡಿಯಾಗಿದೆ. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಯಾವಾಗಲೂ ಹಾಗೆ ಪಪ್ಪಾಯನ ತಿಂದಿರ್ತೀರಲ್ಲ, ಹೀಗೆ ಒಂದ್ಸಲ ಪಪ್ಪಾಯ ಹಲ್ವಾನ ಟ್ರೈ ಮಾಡಿ ನೋಡಿ.
ನೀವು ಅಲ್ಲಿ ಸಕ್ಕರೆನೇ ಹಾಕೋಬೇಕು ಅಂತಿಲ್ಲ, ಬೆಲ್ಲ ಕೂಡ ಹಾಕೋಬೋದು. ಹಾಗೆ ಒಂದು ಸಲ ಕೂಡ ಟ್ರೈ ಮಾಡಿ ನೋಡಿ. ಪಪ್ಪಾಯ ಹಲ್ವಾ ರೆಡಿಯಾಗಿದೆ. ಸಿಕ್ಕಾಪಟ್ಟೆ ಸೂಪರ್ ಆಗಿದೆ, ಟೇಸ್ಟ್ ಮಾತ್ರ. ನಿಮಗೆ ಈ ಪಪ್ಪಾಯ ಹಲ್ವಾ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ಪಪ್ಪಾಯ ಹಲ್ವಾ ರೆಸಿಪಿ ಏನಾದರೂ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಈ ರೆಸಿಪಿನ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ನಿಮಗೆ ಈ ರೆಸಿಪಿ ಏನಾದರೂ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್.